ನಮ್ಮ ಕಾರ್ ಮುಂದೆ ಇವಾಗ ಅವ್ರ ಕಾರೆಲ್ಲ ಡಮ್ಮಿ. ನಮ್ಮ ಕಾರ್ ನೋಡಿ ಹೆಂಗೆ ಕಾಣ್ತಾ ಐತೆ ಅಂತೇಳಿ ಎಷ್ಟು ಲುಕ್ ಐತೆ. ಅಯ್ಯೋ ಅದನ್ನ ನೋಡಿಬಿಟ್ರೆ ನನಗೆ ಇಷ್ಟನೇ ಆಗಲ್ಲ, ಅದೇನೇನು ಚೆನ್ನಾಗಿಲ್ಲ. ಯಪ್ಪ ಅದೇನು ಕಾರ್ ಅಂತ ತಗೊಂಬಂದವರು ಏನೋ. ನಮ್ಮ ಕಾರ್ ನೋಡಂಗೆ ಹೆಂಗೈತೆ, ಎಷ್ಟು ಲುಕ್ಕಾಗಿ ಕಾಣಿಸುತ್ತಲ್ವಾ. ಅದು ನಿಲ್ಲಿಸು. ನಮ್ಮ ಕಾರುನು ಅವ್ರ ಕಾರುನು ಅಯ್ಯೋ ತಗ, ಅದನ್ನ ಯಾರು ಇಷ್ಟಪಡಲ್ಲ. ಅದೇನು ಅಂತ ಕಲರ್ ತಗೊಂಬಂದವ್ರೆ ಅಂತಾರೆ. ನಮ್ಮ ಕಲರ್ ಚೆನ್ನಾಗಿತ್ತು. ನಾನು ಅಫಿಷಿಯಲಾಗಿ ವೈಟ್ ತಗೊಳ್ಳೋಣ ಅಂದ್ಕೊಂಡೆ. ಏನು ಮಾಡೋಕ್ಕಾಗತ್ತಾ, ಮಾಡಲಿಲ್ಲ ಅಂತ ಅಂದ್ರಲ್ಲ. ನನಗೆ ಅದಕ್ಕೆ ಇದೇ ಇಷ್ಟ ಆಯ್ತಿದೆ ತಗೊಂಡು. ಚೆನ್ನಾಗೈತೆ ಬಿಡು, ಪರವಾಗಿಲ್ಲ ಇವಳೆ. ಚೆನ್ನಾಗೈತೆ ವಾಣಿ, ತುಂಬ ಚೆನ್ನಾಗೈತೆ. ಕಾರ್ ಮಾತ್ರ ನನಗೆ ಸಖತ್ ಇಷ್ಟ ಆಗ್ಬಿಡ್ತು. ಬಿಡು, ನಾವು ತಗೊಂಬಂದ್ವಿ, ನಾವೇನು ಯಾರಿಗೇನೇನು ಕಮ್ಮಿ ಇಲ್ಲ. ಅವಾಗಿಂದ ನೋಡ್ತಾ ಇದ್ದೀನಿ, ಅವರೆಲ್ಲೂ ಯಾರು ಹೊರಕ್ಕೆ ಬಂದೇ ಇಲ್ಲ ಕಣಪ್ಪ. ನೋಡ್ತಾ ಇದ್ದೀನಿ, ಅವಾಗಿಂದ ನೋಡ್ತಾ ಇದ್ದೀನಿ, ಅವ್ರು ಯಾರು ಹೊರಕ್ಕೆ ಬಂದೇ ಇಲ್ಲ. ಅವಳು ಬಂದಿಲ್ಲ, ಬೇಬಿ ಆಗಲಿ ವೈಭವ್ ಆಗಲಿ, ಏನು ನೋಡಿದ್ರು ಏನೋ, ಅದಕ್ಕೇ ಹೊರಕ್ಕೆ ಬಂದೇ ಇಲ್ಲ. ನೋಡಿಬಿಟ್ರೆ ತಿರ್ಗಾ ಎಲ್ಲಿ ಇವರು ಒಂಥರ ಮಕ್ಕು ಕೊಡ್ದಂಗೆ ಆಗ್ಬಿಟ್ಟೈತೆ, ಅದಕ್ಕೆ ಹೊರಕ್ಕೆ ಬಂದಿಲ್ಲ ಅನಿಸುತ್ತೆ. ಅವ್ರು ಬರಲಿ, ಅವ್ರ ಮುಂದೆ ಸರಿಯಾಗಿ ಹೇಳ್ತೀನಿ. ನಾನು ಅವ್ರ ಮುಂದೆನೇ ಫ್ರಂಟ್ ಡೋರಾಗೆ ಕುತ್ಕೊಂಡು, ನಾನು ಫ್ರಂಟ್ ಡೋರಾಗೆ ಬರ್ತೀನಿ. ನಾನು ಫ್ರಂಟ್ ಸೀಟಲ್ಲೇ ಕುತ್ಕೋಬೇಕು. ಫ್ರಂಟ್ ಸೀಟಲ್ಲಿ ಕುತ್ಕೊಂಡು ನಾನು ಅವ್ಳ ಮುಂದೆ ಹೋಗ್ಬೇಕು. ನೀನು ಹಂಗೆ ಅವ್ನು ಇರತ್ತಾಗೆ ಜೋರಾಗಾರ ನೋಡ್ಕೊಂಡು, ನೀನು ಅವನು ಹೋಗ್ಬೇಕಾದ್ರೇ ಜೋರಾಗಾರ ನೋಡ್ಕೊಂಡು, ನೀನು ಅವ್ನು ಹೆಂಗೆ ಮಾಡಿದ್ನೋ ಅದಕ್ಕಿಂತ ಎಲ್ರಷ್ಟು ನಾವು ಮಾಡಿ ತೋರಿಸ್ಬೇಕು ಅವನಿಗೆ. ಇವಾಗ ಅವನಿಗೆ ಒಂಥರ ಸರಿಯಾಗಿ ಆಗಿರುತ್ತಾಗ. ನೋಡಪ್ಪ, ಮಕ್ಕ ಕೊಡ್ದಂಗೆ ಆಗಿರುತ್ತೆ, ನಂದೇನಲ್ಲ, ಎಂಥರ ತಗೋಬರ್ತಾರೆ ಕಾರ ಇವಾಗ ಅಂತೇಳಿ. ದೊಡ್ಡದಾಗ ಏನಾನ ಮಾಡ್ಬೇಕು ಅವನು. ಏನಾನ ಮಾಡಿದ್ರೆ ಅದು. ಕಾರ್ ತಗೊಂಬತ್ತೀನಿ ನೀನು, ಎಲ್ಲರೂ ತಗೊಳ್ತಾರೆ. ನನ್ನ ಮಗ ಏನು ನಾನು ಸೀಮೆಗಿಲ್ಲದ ಕಾರ್ ತಗೊಂಡಿದ್ದೀನಿ ಅನ್ನೋ ಥರ ಬಿಲ್ಡಪ್ ಕೊಡ್ತಾನೆ. ಸೀಮೆಗಿಲ್ದವನು ಅವನು. ಗಣಿ ನಮ್ಮ ಕಾರ್ ತಂದವ್ರಿ, ಎದ್ದಾಗ ಹೋದ್ರೆ ಹತ್ಕೇನಿ. ನೋಡ್ಲಲ್ ತಂಟಿ ಹೇಗೈತೆ ಕಾರು, ಹೊಸ ಕಾರು ತಗೊಂಬಂದ್ವಿ. ಚೆನ್ನಾಗೈತಮ್ಮ, ಚೆನ್ನಾಗೈತೆ ಬಿಡು. ಹೆಂಗೈತೆ ಅಂತೀಯ? ಬಲ್ ಚೆನ್ನಾಗೈತೆ, ಕಲ್ಲರೂ ಚೆನ್ನಾಗಿರತ್ತಂದೆ ಇದ್ರೆ ಎಷ್ಟು ಚೆನ್ನಾಗಿ ಕಾಮತ್ತೆ ಹಂಗೇನೆ. ಬಲ್ ಚೆನ್ನಾಗಿ ಕಾಮತ್ತೆ ನಿಮ್ಮ ಕಾರ್. ಅಲ್ಲ ನೋಡ್ಲಲ್ ತಂಟಿ, ನಮ್ಮ ಕಾರ್ ಚೆನ್ನಾಗೈತೆ, ಅವ್ರ ಕಾರ್ ಚೆನ್ನಾಗೈತೆ. ನಿಮ್ಮದೇ ಸೆನಕ್ಕಿರೋದು, ಅವ್ರದ್ದು ಸೆನಕ್ಕಿಲ್ಲ. ಕಲ್ಲರು ಹಂಗೆ ನಿಂತ ಇದ್ರಾಗಿಲ್ಲ, ಲುಕ್ ಇಲ್ಲ. ನಿಮ್ಮದು ಲುಕ್ಕು ಸೆನಕೈತೆ ಪಾಪ. ಸೆನಕೈತೆ ಕಣಪ್ಪ, ಸೆನಕೈತೆ. ಈಗ ಸೆನಕ್ಕಿರೋದನ್ನ ಸೆನಕೈತೆ ಅನ್ಬೇಕು, ಸೆನಕ್ಕಿಲ್ಲದ ಸೆನಕ್ಕಿಲ್ಲ ಅನ್ಬೇಕು. ಅದೇನಂತ ಗತಿಯಾಗಿಲ್ಲ ಕಣಪ್ಪ. ಸುಮ್ಮನೆ ಬಂಡವಾಳ ಕಿತ್ತ ಅಮ್ಮಂದವ್ರೆ, ಏನಂತ ಆದರೆ ನಮ್ಮ ಹೇಳ್ಕೆ ಮಂಗೇನಿಲ್ಲ. ಸೆನಕೈತೆ ಕಣಪ್ಪ, ನಿಮ್ಮದು ಸೆನಕೈತೆ. ಚೆನ್ನಾಗೈತೆ ವಾಣಿ, ಚೆನ್ನಾಗಿರೋ ಕಲರ್ ತಗೊಂಬಂದ್ಬಿಡು. ಅವ್ರಿಗೆ ಎದ್ದು ಬದ್ದಂಗೆ ನೀವು ಕಾರ್ ತಗೊಂಬಂದಿದ್ರಲ್ಲ, ಅವ್ರು ತಗೊಂಬಂದಿರನ್ನ ನಾವು ತರಲೇಬೇಕು. ನಾವು ತಂದ್ರೇ ಮತ್ತೆ, ಇಲ್ಲಾಂದರೆ ನಮ್ಮ ಮುಂದೆ ಅವ್ರು ಬಿಲ್ಡಪ್ ಜಾಸ್ತಿ ಆಗುತ್ತೆ. ಅವಳೇ ನನಗೆ ನಿನ್ನ ಮುಂದೆ ಫ್ರೆಂಡ್ ಸೀಟ್ನಾಗ ಕುತ್ಕೊಂಡು ಎಷ್ಟು ಸತಿ ಓಡಾಡ್ತಾಳೆ. ನಿನ್ನ ಕಡೆಗೆ ನೋಡ್ಕೊಂಡು ಏನು ಕಾರ್ನಾಗ ಓಡಾಡ್ತೀನಿ ಅಂತ. ಇಲ್ಲ ಕಣೆ, ಎತ್ತ ಹೋಗ್ಯವ್ರು ಅವರು, ಎಲ್ಗ ಹೋಗ್ಯವ್ರು ಅದು ದೇವಸ್ಥಾನಕ್ಕೆ ಅಂತೇಳಿ ಹೋದ್ರಮ್ಮ. ಬರೀ ದೇವ್ರಿಗೆ ಹೋಗೋದೇ ಆಗೈತಿ ಕಾರ್ ತಗೊಂಡಾಗಿಂದಾನು. ನೋಡಲಿ ಬರಲಿ, ಸರಿಯಾಗಿ ಮಕ್ಕ ಕೊಡ್ದಂಗೆ. ನನ್ನ ಗಂಡನ ಕೈಲೂ ತಾಮಕ್ಕಾಗಲ್ಲ ಅಂತಿದ್ರು ಜನ ಅಂತ ಅಂತೀನಿ. ಬರಲಿ. ನಾ ಇಲ್ಲೇ ನಿಂತ್ಕೊಂಡಿರ್ತೀನಿ, ಇಲ್ಲೇ ನಾನು ಓಡಿಸೋದು ಕಲಿತೀನಿ. ಅವಳು ಮುಂದೆ ನಾವು ಓಡಿಸಿ ನಾನೇ ಕಲ್ತ್ಕೊಂಡು, ನಾನು ಇನ್ಮೇಲಿಂದ ಚೆನ್ನಾಗೆಲ್ಲ ಕಲಿತೀನಿ ನೋಡು. ಕಾರ್ ಓಡಿಸೋದೆಲ್ಲ ಏನು ತಿಳ್ಕೊಬಿಟ್ಟವ್ರು. ನಾವು ಅದಕ್ಕೆ ತಂದು ನಿಲ್ತೀವಿ. ನಾವು ಏನು ಕಾರ್ ತಗೊಂಬದೇನು ದೊಡ್ಡದಲ್ಲ. ನಾವು ಅದಕ್ಕೆ ನಾವೇನು ಅವ್ರಿಗೇನೇನು ಕಮ್ಮಿ ಇಲ್ಲ ಅಂತ ತಗೊಂಬಂದ್ವಿ. ಎಲ್ಲನ ಹೆಂಗೆ ಮಾತಾಡೋರಂತೆ ಜನ ಲಲ್ತಾಂಟಿ. ನೋಡಪ್ಪ, ಅವ್ನು ಕಾರ್ ತಗೊಂಡವನೇ, ಅವ್ನು ಚೆನ್ನಾಗಿದ್ದಾನೆ. ಹೋಗಿ ಹುಡುಗಿ ಇವನು ಮದುವೆ ಆಯ್ತು, ಇವ್ನು ಯಾತದೂ ಇಲ್ಲ ಅಂತ. ಕಾರ್ ತಂಟಿಲತ್ಕಂಗೆ ಮಾತಾಡಿರಿ. ನಾವು ತಗೊಂಬಂದ್ವಿ. ನನ್ನ ಹೆಂಡ್ತಿ ನಾನು ಕಾರ್ನಾಗ ಓಡಾಡಿಸ್ತೀನಿ. ನಾನೇನು ಅವ್ನಿಗಿನ್ನ ಏನು ಕಮ್ಮಿ ಇಲ್ಲ. ನನ್ನ ಮಗ ಹೇಳ್ಬೋದು. ಅವನಿಗೆ ಒಂಥರ ಮದುವೆ ಆಗ್ದಿಲ್ಲದ ಕೇಳು. ನಾನು ಮದುವೆ ಆದ್ನಲ್ಲ, ವಾಣಿನ ಕರ್ಕೊಂಬಂದು ಅದಕ್ಕೆ ಅವ್ನಿಗೆ ಹೊಟ್ಟೆ ಉರಿ ಒಂಥರ ಸಹಿಸ್ಕೊಂಬಕ್ಕಾಗಲ್ಲ ಅವನಿಗೆ. ಇವಳು ಮದುವೆ ಆಗೋಕ್ಕೆ ಇಷ್ಟನೇ ಇರಲಿಲ್ಲ ಬೇಬಿನ. ಒತ್ತಾಯಕ್ಕೆ ಅವನು ಆಗಿರೋದು. ಹೆಣ್ಣು ಆಗಲಿದ್ದಕ್ಕೆ ಅಷ್ಟೇ. ನಿನ್ನ ಮದುವೆ ಆಗ್ಬೇಕಂತ ಅವ್ನು ಬಹಳ ಆಸೆಗಿದ್ದವಣಿ. ನಿನ್ನ ಮದುವೆ ಆಗಬೇಕು ಅಂತ. ಅವ್ನು ಸುಮ್ಮನೆ ಅವಳನ್ನ ಮದುವೆ ಆಗಿರೋದು ಇಷ್ಟ ಇಲ್ಲ. ನನ್ನ ಮದುವೆ ಆಗ್ಬೇಕಂಬದೇ ಅವನಿಗೆ ಇಷ್ಟ ಇದ್ದಿದ್ದು. ಯಾಕಂದರೆ ನನ್ನಂಥ ಒಳ್ಳೆ ಹುಡುಗಿ ಚೆನ್ನಾಗಿರೋ, ನನ್ನಷ್ಟೇ ಎಲ್ಲಿ ಚೆನ್ನಾಗಿದ್ದಾಳೆ ಅವಳು. ನನ್ನ ಮದುವೆ ಆಗ್ಬೇಕಂತ ಅದಕ್ಕೆ ಮತ್ತು ಅವ್ರ ಅಮ್ಮ ಆಗಲಿ ಎಲ್ಲ ಒತ್ತಾಯ ಮಾಡಿದ್ರು ನನಗೆ. ಯಪ್ಪ, ನನಗೆ ಎಷ್ಟು ಡಿಮ್ಯಾಂಡ್ ಇತ್ತು ಗೊತ್ತೇ ಅವಾಗ. ಎಷ್ಟು ಒತ್ತಾಯ ಮಾಡಿದ್ರು. ಅಯ್ಯೋ, ನಮ್ಮ ಅತ್ತೆ ನನಗೆ ನನ್ನ ಮೇಲೆ ಬಲವಾ ಆಸೆ ಇಟ್ಕೊಂಡಿಲ್ಲ. ಮತ್ತೆ ಒಳ್ಳೆ ಮದುವೆ ಮಾಡ್ಕೋಬೇಕು, ಚೆನ್ನಾಗಿದ್ದಾಳೆ ಅಂತ. ಈ ಬೇಬಿನ ಮದುವೆ ಮಾಡ್ಕೊಂಡ್ರೆ ಅದು ಇಷ್ಟ ಇಲ್ಲ. ಮನಸ್ಸನ್ನ ನನ್ನೇ ಮದುವೆ ಮಾಡ್ಕೋಬೇಕು ಅಂದಿದ್ದು ಅಂತ ಇದ್ದಿದ್ದು. ಆದರೆ ಇವಾಗ ಸುಮ್ಮನೆ ತೋರಿಸ್ಕೊಂಬಕ್ಕೆ ಇವಾಗ ಕಾರ್ ತರೋದು. ಆದರೆ ಒಳಗೆ ಅವಳ ಮೇಲೆ ಒಂದು ಸ್ವಲ್ಪನೂ ಆಸೆ ಇಲ್ಲ. ನಾನು ಮದುವೆ ಮಾಡ್ಕೋಬೇಕಂಬದೇ ಎಲ್ಲರಿಗೂ ಇದ್ದಿದ್ದು. ಮತ್ತು ಒಂದು ಕೆಮ್ಮಲ್ಲ ಸುಮ್ಮನೆ ಅವಳು ಏನು ಚೆನ್ನಾಗೈತಾಳಮ್ಮ. ಯಾರ ಹುಡುಗಿ ಇದ್ದಂಗೈತಿ. ಏನಂತ ನಿನ್ನಂಗೆ ಇಲ್ಲ ಬಿಡು. ನಿಮ್ಮ ಕಾರನ್ನು ಚೆನ್ನಾಗೈತೆ. ನೀವು ಇಬ್ಬರು ಗಂಡ ಹೆಂಡತಿ ಚೆನ್ನಾಗಿದ್ದೀರಿ. ಏನು ಅವ್ರಿಗೇನೆ ಏನು ಕಮ್ಮಿ ಇಲ್ಲ. ಕಾರ್ ತರಲಿಲ್ಲ ಅಂದರೆ ನೀವು, ಅಯ್ಯೋ ನೋಡಪ್ಪ ಈ ಹುಡುಗಿ ಇವನು ಬಂದ, ಅವರು ಕಾರ್ ತಗೊಂಡವರು ಚೆನ್ನಾಗಿದ್ದಾರೆ, ಅವನ್ನ ಆಗ್ಬೋದಾಗಿತ್ತು ಅಂತ ಮಾತಾಡ್ತಾರೆ ಜನ ಊರಾಗಿ. ಅವನು ಇನ್ನೇನು ವೇದ ಅವ್ನು ಬೇರೆ ಕಡೆಗೆ ಕೊಟ್ಟು ಅವ್ನು ಗಡ್ರಕ್ಕಾಗ್ತಿರ್ಲಿಲ್ಲ. ಕಿಲ್ಲೆ ಕೊಟ್ಟ ಅವ್ನು ಏನು ಹೇಳ್ತಿತ್ತಾಗ. ಈಗ ಅವ್ರದ್ದೆಲ್ಲನ ಹೇಳ್ತಾ ಹೋದರೆ ಒಂದಿನ ಅಗ್ಲೆಲ್ಲ ಮುಗಿಯಲ್ಲ ಅವ್ರ ಕತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಕು ಹೋಗ್ಬಾರ್ದು. ನಾವು ಆಯಿತು, ನಮ್ಮ ಕೆಲಸ ಆಯ್ತು ಮಂಗಿರ್ಬೇಕು ಅಷ್ಟೇ. ಬೇಕ್ರಿ ವ್ಯಾಪಾರ ಚೆನ್ನಾಗಾಗುತ್ತೆ. ಇನ್ನು ನಾವೇನಿಲ್ಲ,
ನಮಗೆ ಗೊತ್ತೈತಿ ಏನು ಮಾಡಬೇಕು ಏನು ಎತ್ತ ಅಂತೇಳಿ. ಇನ್ನೂ ಹಿಂಗೆ ಕಾರ್ ತಂದಂಗೆ ಇನ್ನೂ ಚೆನ್ನಾಗಿ ಇನ್ನೂ ಏನಾನ ಮಾಡಿ ತೋರಿಸ್ತೀವಿ ನೋಡಿ ಅವ್ರಿಗೆ. ಇದೇನಪ್ಪ ಇದಕ್ಕಿದ್ದಂಗೆ ಹಿಂಗೆ ಮಾಡಿದ್ರು ಅಂತೇಳಿ ಮಾಕು ಕೊಡ್ದಂಗೆ ಆಗಬೇಕು. ಹ್ಞೂ ಮತ್ತು ನೀವು ಅವ್ರಿಗೆಲ್ಲರ ಕಣ್ಣಿದ್ರೆ ನೀವು ಸೆನಾಕಿರ್ಬೇಕು, ಸೆನಾಕಿ ತೋರಿಸ್ಬೇಕು. ಎದ್ದಾಗಿ ಅವಾಗೇ ಅವಾಗಲಿಂದ ಇಲ್ಲ ಕಡೆ ಅವರೆಲ್ಲ ಹೋಗವ್ರೆ. ನಾನು ಅದನ್ನೇ ನೋಡ್ತಾ ಇದ್ದೀನಿ, ಸಿಗ್ತಾರೇನೋ ಆಗಲೇ ಇಲ್ಲ ಬರ್ತಾರೇನೋ ಅಂತ ನಾನು ಅದನ್ನೇ ನೋಡ್ತಾ ಇದ್ದೀನಿ. ಬರೋಂಗೇ ಇಲ್ಲ, ಎಲ್ಲ ಸಿಗಂಗೆ ಇಲ್ಲ. ಎಲ್ಲ ಇದು ಮಾಡೋಂಗೇ ಇಲ್ಲ. ಅವಳು ಕಮಲಿ ಮಾತಾಡ್ಸಲ್ವಂತ ಅವಳು ನಮ್ಮ ಇವಳನ್ನ ಸಾನನ್ನ ಮಾತಾಡ್ಸಲ್ವಂತಿ. ನಾನು ಆಯಮ್ಮ ಎಲ್ಲನ ಸಿಗಲಿ ಸರಿಯಾಗಿ ಹೇಳೋಣ ಅಂತ ಇದ್ದೀನಿ. ಕಮಲಮ್ಮ ಮಾತಾಡ್ಸಲ್ವಂತೆ. ಆಯಮ್ಮ ಮಾತಾಡ್ಸಲ್ಲ, ಮದುವೆ ಆದಾಗಿಂದ ಇಷ್ಟನೇ ಇಲ್ಲ. ಅವಳು ನಮ್ಮ ಮಗನಿಗೆ ನನ್ನ ಮಗಳು ಎಂಥದ್ದು ನನ್ನ ಮಗನಿಗೆ ಏನು ಕೊಡಲಿಲ್ಲ ಅಂತ. ಅವಳು ಹೆಣ್ಮಗಳು, ಅವಳು ಕವಿತಮ್ಮ ನನ್ನ ಮಗಳಿಗೆ ಏನು ಕೊಡಲಿಲ್ವಲ್ಲ, ಅವಳು ಬೇಬಿನ ಕೇಳಿದ್ರು, ಅದಕ್ಕೇನೆ ಮಾತಾಡ್ಸಲ್ಲ ಇಂತಿ. ಅವಳು ಹಂಗೆ ಮಾಡ್ಕೊಂಡಿರೋದು, ಅವಳನ್ನೂ ಮಾಡ್ಕೊಂಡಿರೋದು ಇಷ್ಟ ಇಲ್ವಂತಿ ಸಾನನ್ನ. ಎಲ್ಲ ಒಳ್ಳೆ ಕಡೆಗೆ ತರ್ಬೋದಾಯ್ತು, ಇಂಥ ಮನೆ ಬಡವ್ರ ಮನೆ ತಂದರು ಅಂತ. ಹಾಗಳಿ ಕಾರ್ ತಂದವ್ರೆ ವಾಣಮ್ಮರು, ನೋಡೇ ಭಾಗ್ಯಮ್ಮ ಎಂಥ ಒಳ್ಳೆ ಕಾರ್ ತಂದವ್ರು ಹೊಸದು. ಏನು ಅವ್ರಿಗಿನ ಏನು ಕಮ್ಮಿ ಇಲ್ಲ ಬಿಡಿ, ತಗೊಂಬಂದವ್ರಿ. ಮತ್ತೆ ತರ್ಬೇಕು, ಮತ್ತು ಅವ್ರು ತಂದಾನೆ ನೀವು ತರಲಿಲ್ಲ ಅಂದರೆ ಹೆಂಗೆ ನೋಡಪ್ಪ, ಅವ್ನು ಸೆನಕ ಇದ್ದಾನೆ ಅಂತ. ಅದಕ್ಕೇನೆ ತಂದು ತೋರಿಸ್ಬೇಕು, ಸುಮ್ಮನೆ ತರಬೇಕು. ಸೆನಕೈತಮ್ಮ, ಕಲ್ಲರು ಬಲ್ ಚೆನ್ನಾಗೈತಿ. ಎಲ್ಲರೂ ಹಂಗೆ ಅಂತಾರೆ. ಎಲ್ಲರೂ ಹಂಗೆ ಇದು ಅವ್ರದ್ದೇನು ಚೆನ್ನಾಗಿಲ್ಲ ನನ್ನ ಬಗ್ಗೆ ಅಂಟಿ. ಅದು ಯಾತ್ರ ತೆಗಿಯತ್ತೆ ಚೆನ್ನಾಗಿಲ್ಲ, ನನಗೇನು ಅದೇನು ಇಷ್ಟ ಆಗಲಿ ಕಲ್ಲರು. ಅದು ಚೆನ್ನಾಗಿಲ್ಲ. ಇದು ಚೆನ್ನಾಗೈತೆ ನಿಮ್ಮದು, ಚೆನ್ನಾಗಿ ಕಾಣುತ್ತೆ, ಬಲ್ ಚೆನ್ನಾಗೈತೆ ಕಾರ್. ಇದು ಮಾತ್ರ ಸೂಪರಾಗೈತಿ. ಕಲ್ಲರ್ ನನಗೆ ಭಾಳ ಇಷ್ಟ ಆಯ್ತು. ನನಗೂ ಇಷ್ಟ ಆಯ್ತು ಕಲ್ಲರು, ಬಲ್ ಚೆನ್ನಾಗೈತಿ. ಎಷ್ಟು ಚೆನ್ನಾಗೈತೆ ಅಂತಲೇ ಹೆಂಗೇನೆ ಬೇಡ. ಹಿಂಗೈತೆ ಹಂಗೇನೆ. ಅವಾಗಿನ ನಾನು ನೋಡ್ತಾ ಇದ್ನಲ್ಲ, ಪೂಜೆ ಅದು ಮಾಡಿ ಸ್ವೀಟ್ ಪಾಠ ಕೊಡ್ರಿ. ಬಿರಿಯಾನಿನೇ ಮಾಡಿಸ್ತೀನಿ ಆಂಟಿ ನಾಳೆ. ಇವತ್ತು ನಾಳೆನೇ ಬಿರಿಯಾನಿ ಮಾಡಿಸ್ತೀನಿ. ಅಂದರೆ ಇವತ್ತು ಸಾಯಂಕಾಲ ಆಯಿತು. ಕೇಕ್ ತೊಗೊಂಬಂದು ಕಟ್ ಮಾಡಿ ಕಾರ್ ತೊಗೊಂಬಂದಿರೋದಕ್ಕೆ ಬಿರಿಯಾನಿ ಮಾಡಿಸ್ತೀನಿ. ಎಲ್ಲರೂ ಬರೀ ಎಲ್ಲರನ್ನೂ ಕರೋ ಬಿರಿಯಾನಿ ಊಟ ಮಾಡಿಸ್ತೀನಿ. ಎಲ್ಲ ಕೇಕ್ ತೊಗೊಂಬತ್ತೀನಿ, ಕೇಕ್ ತೊಗೊಂಬಂದು ಕಟ್ ಮಾಡ್ತೀನಿ. ಹೇಳು ಮಾಡಬೇಕು. ಅವು ಯಾವುದೋ ಒಂದು ರೂಪಾಯಿದ ಸೋಂಪು ಪುಡಿ ಅಂಥದ್ದು ಬರುತ್ತಲ್ಲ, ಅಂತ ತಗೊಂಬಂದು ಕೊಟ್ಟು ಸುಮ್ಕಾದು. ದೊಡ್ಡ ಕಾರ್ ತಂದೇವಿ ನೋಡಮ್ಮ, ನೀವು ಹೆಂಗೆ ಮಾಡ್ತೀರಾ? ನೀವು ಬಿರಿಯಾನಿ ತಗೊಂಬಂದು ಕೇಕ್ ಎಲ್ಲ ಕಟ್ ಮಾಡ್ತೀವಿ ಅಂತೀರಾ. ಒಂದು 3 kg ಕೇಕ್ ತೊಗೊಂಬತ್ತೀನಿ. ಇಲ್ಲೆಲ್ಲ ಅಕ್ಕಪಕ್ಕದಾಗ ಎಲ್ಲರನ್ನೂ ಕರೆದ್ಬಿಟ್ಟು ಒಂದು 3 kg ಕೇಕ್ ತೊಗೊಂಬಂದು, ಈಗ ನಮ್ಮ ಅಮ್ಮ ಇರೋನೆಲ್ಲ ಎಲ್ಲ ಯಾರನ್ನೂ ಕರೆಯಲ್ಲ. ಇನ್ನೇ ನಮ್ಮ ಅಂಗಡಿಗೆ ಕೇಕ್ ಐತಲ್ಲ, ಕೇಕ್ ನಮ್ಮ ಇದಾಗೆ ಸಿಗುತ್ತೆ, ನಮ್ಮ ಬೇಕರಿಗೆ ಕೇಕ್ ಐತೆ. ಕೇಕ್ ತೊಗೊಂಬಂದು ಸಾಯಂಕಾಲಕ್ಕೆ ಕಟ್ ಮಾಡಿ ಸ್ವಲ್ಪ ಬಿರಿಯಾನಿ ಮಾಡ್ತೀನಿ. ಬಿರಿಯಾನಿ ಮಾಡಿ ಕೇಕ್ ಅದೆಲ್ಲ ಇಲ್ಲೇ ಕಟ್ ಮಾಡ್ತೀನಿ. ಇಲ್ಲೇ ಕಟ್ ಮಾಡಿ ಎಲ್ಲ ಕೇಕೆಲ್ಲ ಬಿರಿಯಾನಿ ಮಾಡಿಸ್ತೀನಿ. ಎಲ್ಲ ಹೋಟೆಲ್ಗೆ ಹೇಳ್ತೀನಿ ಬಿರಿಯಾನಿನ. ಎಲ್ಲ ಹೋಟೆಲ್ಗೆ ಹೇಳ್ಬಿಟ್ಟು ಬಿರಿಯಾನಿ ಮಾಡಿಸಿ ಬಿರಿಯಾನಿ ಕಬಾಬು ಎಲ್ಲ ಕೊಡ್ತೀನಿ. ಕಾರ್ ತಂದಿರೋದು ಇದು ಪಾರ್ಟಿ ಎಲ್ಲರಿಗೂ. ಮತ್ತು ಎಲ್ಲನ ಅಯ್ಯೋ ಕಾರ್ ತಗೊಂಡ್ರಮ್ಮ, ಸ್ವೀಟೇ ಕೊಡಲಿಲ್ಲ ಅಂತಾರೆ ಎಲ್ಲನ. ಅದಕ್ಕೇ ಎಲ್ಲನ ರೆಡಿ ಮಾಡಿಬಿಡ್ತೀನಿ. ಕೇಕೆಲ್ಲ ತಗೊಂಬಂದೆಲ್ಲ ಮಾಡಿ ಚೆನ್ನಾಗೆಲ್ಲ ಮಾಡಿಬಿಡ್ತೀನಿ. ಮತ್ತು ಹೇಳಿ ಮಾಡಬೇಕು. ಈಗ ತಗೊಂಬಂದಿರ್ತೀವಿ, ಎಲ್ಲರೂ ಕೇಳ್ತಾರೆ ಸ್ವೀಟ್ ಕೊಡ್ರಿ ಅಂತ ಮಾಡ್ಬೇಕು. ಮತ್ತು ಮಾಡಿದೇನೆ ಒಂಥರ ಮಾಡ್ತೀವಿ. ಅವ್ರಂಗೆ ನಾವು ಕಂಜೂಸ್ ಮಾಡೋಕ್ಕಲ್ಲ ಬಿಡಂಟಿ. ಅವನು ನನ್ನ ಮಗ ಕಂಜೂಸ್, ನನ್ನ ಮಗ ಅವನೆಲ್ಲಿ ಮಾಡ್ತಾನೆ ನೀನು. ಯಾರು ₹1 ಸ್ವೀಟ್ ಕೊಟ್ಟ ಅಂತ ಎಲ್ಲ ಹೇಳಾರು. ಅದು ಏನಂತ ಗಟ್ಟಿಯಾಗಿರಲಿಲ್ಲ ಅಂತ ತಂದಿದ್ದ ಅಂತ ಸ್ವೀಟ್ ಕೊಟ್ಟು ಸುಮ್ಮನಾಗ್ಯವನ ಅವನು. ಅಯ್ಯೋ, ನಮ್ಮ ಲೆವೆಲೇ ಬೇರೆ, ಅವ್ರ ಲೆವೆಲೇ ಬೇರೆ ಬಿಡು. ಅಂತೂ ಇಂತೂ ಹೊಸ ಕಾರ್ ತೊಗೊಂಬಂದ್ಬಿಟ್ವಿ ನಾವು. ನನಗೆ ಭಾಳ ಖುಷಿ ಆಗ್ತೈತೆ. ನಮ್ಮ ಕಲರ್ ಚೆನ್ನಾಗೈತೆ, ನನಗೆ ತುಂಬ ಇಷ್ಟ ಆಯಿತು. ನಮ್ಮದೇ ಇವಾಗ ಚೆನ್ನಾಗಿರೋದು, ಅವ್ರಿಗಿನ್ನ ನಮ್ಮದೇ ಚೆನ್ನಾಗಿರೋದು. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.